ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ದೇಶದಲ್ಲಿ ನದಿಗಳನ್ನು ಕೇವಲ ನೀರಿನ ಮೂಲವಾಗಿ ನೋಡುವುದಿಲ್ಲ, ಅವುಗಳನ್ನು ದೇವತೆಗಳೆಂದೇ ಪೂಜೆ ಮಾಡಲಾಗುತ್ತದೆ. ಅಂತಹ ನದಿಗಳಲ್ಲಿ ಅಗ್ರಸ್ಥಾನದಲ್ಲಿ ಬಂದು ನಿಲ್ಲುವುದೇ ಪವಿತ್ರ ಗಂಗಾ ನದಿ. ಆತ್ಮೀಯರೇ, ಭಾರತೀಯರಾದ ನಾವು ಪ್ರಾತಃ ಕಾಲ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡುವಾಗ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ಮಂತ್ರಪಠಣವನ್ನು ಮಾಡುತ್ತೇವೆ. ಈ ಮಂತ್ರಪಠಣ ಮಾಡುವಾಗಲೂ ಸಹ ಅಗ್ರಪಂಕ್ತಿಯಲ್ಲಿ ಗಂಗೆಯನ್ನು ನೆನೆಯುತ್ತೇವೆ. ಹಿಮದ ರಾಜ ಹಿಮವಂತನ ಮಡಿಲಿನಲ್ಲಿ ಅತ್ಯಂತ ಎತ್ತರದ ಹಿಮಾಲಯದ ಶಿಖರಗಳ ನಡುವೆ ಜನ್ಮ ತಾಳುವ ಈ ನದಿ ಕೇವಲ ಹರಿಯುವ ನೀರಲ್ಲ, ಇದು ನಮ್ಮ ದೇಶದ ಕೋಟ್ಯಾಂತರ ಜನ ಆಸ್ತಿಕ ಮಹಾಶಯರ ಪಾಲಿಗೆ ಸಾಕ್ಷಾತ್ ದೇವತೆ ಮತ್ತು ಮಾತೃಸ್ವರೂಪಿ. ಯಾವ ನದಿಯ ಒಂದು ಹನಿ ನೀರನ್ನು ಮೈ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೆ ಜನ್ಮ ಜನ್ಮಾಂತರಗಳ ಪಾಪಗಳು ಕರಗಿ ಹೋಗುತ್ತದೆಯೋ, ಯಾವ ನದಿಯ ತಟದಲ್ಲಿ ಕುಳಿತು ಧ್ಯಾನವನ್ನು ಕೈಗೊಂಡರೆ ಮೋಕ್ಷ ಸಂಪ್ರಾಪ್ತಿಯಾಗುತ್ತದೆ ಎಂದು ಋಷಿಮುನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೋ ಅದುವೇ ಈ ಮಹಾನದಿ ಗಂಗೆ. ಹಲವಾರು ಸಾಮ್ರಾಜ್ಯಗಳ ಉಗಮಕ್ಕೆ ಸಾಕ್ಷಿಯಾಗಿ ವಾರಣಾಸಿಯಂತಹ ವಿಶ್ವದ ಅತ್ಯಂತ ಪ್ರಾಚೀನ ನಗರಗಳಿಗೆ ಜೀವವನ್ನು ತುಂಬಿ ಕೊನೆಗೆ ಸಾಗರವನ್ನು ಸೇರುವ ಪವಿತ್ರವಾದ ಗಂಗಾ ನದಿಯ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಪ್ರಸ್ತುತ ಕಾಲದ ವಿಜ್ಞಾನಿಗಳನ್ನೇ ಬೆರಗುಗೊಳಿಸುವಂತಹ ವೈಜ್ಞಾನಿಕ ರಹಸ್ಯಗಳಿವೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗಂಗಾ ನದಿಯ ಉಗಮವಾದದ್ದು ಹೇಗೆ, ಸ್ವರ್ಗದಿಂದ ಭೂಮಿಗೆ ಗಂಗೆ ಇಳಿದು ಬಂದಂತಹ ಪೌರಾಣಿಕ ಹಿನ್ನೆಲೆ ಏನು, ವರ್ಷಾನುಗಟ್ಟಲೆ ಇಟ್ಟರೂ ಸಹ ಈ ಗಂಗಾ ಜಲ ಏಕೆ ಕೆಡುವುದಿಲ್ಲ ಮತ್ತು ಗಂಗಾ ನದಿ ಏಕಿಷ್ಟು ಪವಿತ್ರ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಗಂಗಾ ನದಿಯ ಉಗಮ ಮತ್ತು ಪೌರಾಣಿಕ ಹಿನ್ನೆಲೆ. ಗಂಗಾ ನದಿ ಉತ್ತರಾಖಂಡದ ಹಿಮಾಲಯದಲ್ಲಿರುವ ಗಂಗೋತ್ರಿಯಲ್ಲಿರುವ ಗೋಮುಖ ಎಂಬ ಮಂಜುಗಡ್ಡೆಯ ಗುಹೆಯಿಂದ ಉಗಮಗೊಳ್ಳುತ್ತದೆ. ಇಲ್ಲಿ ಹುಟ್ಟುವಾಗ ಈ ನದಿಯನ್ನು ಭಾಗೀರಥಿ ಎಂದು ಕರೆಯಲಾಗುತ್ತದೆ. ಭಾಗೀರಥಿ ನದಿಯು ಮುಂದೆ ಹರಿದು ಬಂದು ಉತ್ತರಾಖಂಡದ ದೇವಪ್ರಯಾಗ ಎಂಬಲ್ಲಿ ಮತ್ತೊಂದು ಪವಿತ್ರ ನದಿಯಾದ ಅಲಕಾನಂದ ನದಿಯೊಂದಿಗೆ ಸಂಗಮಗೊಳ್ಳುತ್ತದೆ. ಈ ಎರಡೂ ನದಿಗಳು ಒಂದಾದ ನಂತರವೇ ಈ ನದಿಗೆ ಅಧಿಕೃತವಾಗಿ ಗಂಗಾ ನದಿ ಎಂದು ಹೆಸರಿಸಲಾಗುತ್ತದೆ. ಈ ಗಂಗಾ ನದಿ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಮೂಲಕ ಸುಮಾರು 2525 ಕಿಲೋಮೀಟರ್ ಪ್ರವಹಿಸುತ್ತದೆ. ಕೊನೆಗೆ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಬಂಗಾಳ ಕೊಲ್ಲಿಯಲ್ಲಿ ಸಂಗಮಗೊಳ್ಳುತ್ತದೆ. ಇದು ನಮ್ಮ ಭಾರತ ದೇಶದ ಅತಿ ಉದ್ದದ ಮತ್ತು ಅತ್ಯಂತ ದೊಡ್ಡ ನದಿಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಯಮುನಾ, ಗಂಡಕ್, ಕೋಸಿ ಮತ್ತು ಗಾಗ್ರಾ ನದಿಗಳು ಗಂಗಾ ನದಿಯ ಪ್ರಮುಖ ಉಪನದಿಗಳಾಗಿವೆ. ನಮ್ಮ ಹಿಂದೂ ಧರ್ಮದಲ್ಲಿ ಗಂಗೆಯನ್ನು ಪಾಪನಾಶಿನಿ ಎಂದು ಕರೆಯಲಾಗುತ್ತದೆ. ಭಾರತದ ಪುರಾಣಗಳಲ್ಲಿ ಉಲ್ಲೇಖಗೊಂಡ 7 ಪವಿತ್ರ ನದಿಗಳಲ್ಲಿ ಗಂಗೆಗೆ ಅಗ್ರಸ್ಥಾನ. ಗಂಗಾ ನದಿಯಲ್ಲಿ ಒಂದು ಬಾರಿ ಮುಳುಗಿ ಎದ್ದರೆ ಅಂದರೆ ಸ್ನಾನ ಮಾಡಿದರೆ ಸಾಕು, ಎಲ್ಲ ರೀತಿಯ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ಇದೆ. ವಾರಣಾಸಿ ಮತ್ತು ಹರಿದ್ವಾರಗಳಲ್ಲಿ ಪ್ರತಿನಿತ್ಯ ಸಾಯಂಕಾಲ ನಡೆಯುವ ಗಂಗಾರತಿ ಜಗತ್ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಗಂಗಾ ನದಿಯ ಪೌರಾಣಿಕ ಹಿನ್ನೆಲೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಗಂಗಾ ನದಿ ಕೇವಲ ಭೂಮಿಯ ಮೇಲಷ್ಟೇ ಪ್ರವಹಿಸುವುದಿಲ್ಲ. ಈ ಗಂಗಾ ನದಿ 3 ಲೋಕಗಳಲ್ಲಿಯೂ ಪ್ರವಹಿಸುವ ಏಕೈಕ ನದಿಯಾಗಿದೆ. ಸ್ವರ್ಗ ಲೋಕದಲ್ಲಿ ಈ ಗಂಗೆಯ ಹೆಸರು ಮಂದಾಕಿನಿ, ಭೂಲೋಕದಲ್ಲಿ ಗಂಗೆ ಅಥವಾ ಭಾಗೀರಥಿ, ಪಾತಾಳ ಲೋಕದಲ್ಲಿ ಈಕೆಯ ಹೆಸರು ಭೋಗವತಿ. ಹೀಗೆ 3 ಲೋಕಗಳನ್ನು ಪವಿತ್ರಗೊಳಿಸಿರುವುದರಿಂದಲೇ ಗಂಗಾ ಮಾತೆಗೆ ತ್ರಿಲೋಕ ಪಾವನಿ ಎಂಬ ಹೆಸರಿದೆ. ಇಂತಹ ಪರಮ ಪವಿತ್ರ ಗಂಗಾ ಮಾತೆಯು ಹುಟ್ಟಿದ ಬಗ್ಗೆ ಒಂದು ರೋಚಕ ಕಥೆ ಇದೆ. ಭಗವಂತ ಮಹಾವಿಷ್ಣುದೇವರು ದಶಾವತಾರಗಳಲ್ಲಿ ವಾಮನ ಅವತಾರವನ್ನು ತಾಳಿ ಬಲಿಚಕ್ರವರ್ತಿಯಿಂದ 3 ಹೆಜ್ಜೆಯಾಗುವಷ್ಟು ಭೂಮಿಯನ್ನು ದಾನವಾಗಿ ಕೇಳಿ ಪಡೆಯುತ್ತಾರೆ. ನಂತರ ವಾಮನ ರೂಪದಿಂದ ದೈತ್ಯ ತ್ರಿವಿಕ್ರಮ ರೂಪವನ್ನು ಪಡೆದು ತಮ್ಮ 1 ಹೆಜ್ಜೆಯಿಂದ ಭೂಮಿಯನ್ನು ಮತ್ತು 2ನೇ ಹೆಜ್ಜೆಯಿಂದ ಆಕಾಶವನ್ನು ಆವರಿಸುತ್ತಾರೆ. ತ್ರಿವಿಕ್ರಮರು ತಮ್ಮ ಪಾದವನ್ನು ಆಕಾಶದತ್ತ ಚಾಚಿದಾಗ ಅವರ ಹೆಬ್ಬೆರಳು ಬ್ರಹ್ಮಾಂಡದ ತುದಿಯನ್ನು ಮುಟ್ಟುತ್ತದೆ. ಆ ಸಮಯದಲ್ಲಿ ಬ್ರಹ್ಮದೇವರು ತಮ್ಮ ಕಮಂಡಲದ ಪವಿತ್ರ ಜಲದಿಂದ ಮಹಾವಿಷ್ಣುದೇವರ ಪಾದವನ್ನು ತೊಳೆದು ಪೂಜಿಸುತ್ತಾರೆ.
ಭಗವಂತ ಮಹಾವಿಷ್ಣುದೇವರ ಪಾದವನ್ನು ತೊಳೆದ ಆ ಪವಿತ್ರ ಜಲವೇ ಮುಂದೆ ಗಂಗಾ ನದಿಯಾಗಿ ರೂಪಾಂತರಗೊಂಡು ಸ್ವರ್ಗವನ್ನು ಸೇರುತ್ತದೆ. ಹೀಗೆ ಸಾಕ್ಷಾತ್ ಮಹಾವಿಷ್ಣುದೇವರ ಪಾದ ಕಮಲಗಳನ್ನು ಸ್ಪರ್ಶಿಸಿ ಬಂದವಳಾದ್ದರಿಂದಲೇ ಗಂಗೆಗೆ ವಿಷ್ಣುಪದಿ ಎಂಬ ಹೆಸರು ಬಂದಿದೆ. ವಿಷ್ಣುಪದಿ ಎಂದರೆ ವಿಷ್ಣುದೇವರ ಪಾದದಿಂದ ಬಂದವರು ಎಂದರ್ಥ. ಹೀಗೆ ಸ್ವರ್ಗವನ್ನು ಸೇರಿ ಸ್ವರ್ಗಲೋಕದಲ್ಲಿ ಪ್ರವಹಿಸುತ್ತಿದ್ದ ದೇವನದಿ ಗಂಗೆ ಭೂಲೋಕಕ್ಕೆ ಹರಿದು ಬಂದ ಕಥೆಯೂ ಸಹ ಬಹಳ ರೋಚಕವಾಗಿದೆ. ಸೂರ್ಯವಂಶದ ರಾಜನಾದ ಸಗರನು ಅಯೋಧ್ಯೆಯನ್ನು ಆಳುತ್ತಲಿರುತ್ತಾನೆ. ಆತನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲು ಅಶ್ವಮೇಧ ಯಾಗವನ್ನು ಹಮ್ಮಿಕೊಂಡಿರುತ್ತಾನೆ. ಆ ಸಮಯದಲ್ಲಿ ದೇವಾನುದೇವತೆಗಳ ರಾಜನಾದ ಇಂದ್ರದೇವನಿಗೆ ಇದು ಅಸೂಯೆಯನ್ನುಂಟು ಮಾಡುತ್ತದೆ. ಆಗ ಇಂದ್ರನು ಅಶ್ವಮೇಧ ಯಾಗದ ಕುದುರೆಯನ್ನು ಕದ್ದು ಧ್ಯಾನನಿರತರಾಗಿದ್ದಂತಹ ಕಪಿಲ ಮುನಿಗಳ ಆಶ್ರಮದ ಬಳಿ ಕಟ್ಟಿ ಹಾಕಿಬಿಡುತ್ತಾನೆ. ಕುದುರೆಯನ್ನು ಹುಡುಕಿಕೊಂಡು ಆಶ್ರಮದ ಬಳಿ ಬಂದಂತಹ ಸಗರನ 60,000 ಮಕ್ಕಳು ಕಪಿಲ ಮುನಿಗಳೇ ಕಳ್ಳರೆಂದು ಭಾವಿಸಿ ಅವರಿಗೆ ಅಪಮಾನ ಮಾಡುತ್ತಾರೆ. ಇದರಿಂದ ಕೋಪಗೊಂಡ ಕಪಿಲ ಮಹರ್ಷಿಗಳು ಕಣ್ಣನ್ನು ಬಿಟ್ಟು ನೋಡಿದಾಗಲೇ ಸಗರನ ಎಲ್ಲ ಪುತ್ರರು ಸುಟ್ಟು ಬೂದಿಯಾಗುತ್ತಾರೆ. ಹೀಗೆ ಸುಟ್ಟು ಬೂದಿಯಾದ ಸಗರನ ಪುತ್ರರ ಆತ್ಮಗಳಿಗೆ ಮುಕ್ತಿ ದೊರೆಯಬೇಕಾದಲ್ಲಿ ಸ್ವರ್ಗದಲ್ಲಿ ಪ್ರವಹಿಸುವಂತಹ ಪವಿತ್ರ ಗಂಗೆಯು ಭೂಮಿಗೆ ಬಂದು ಅವರೆಲ್ಲರ ಸುಟ್ಟು ಬೂದಿಯ ಮೇಲೆ ಹರಿಯಬೇಕಾಗಿರುತ್ತದೆ. ಸಗರನ ವಂಶದ ಮುಂದೆ ಬರುವ ಪೀಳಿಗೆಯ ಎಲ್ಲ ರಾಜರೂ ಸಹ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಪಟ್ಟು ವಿಫಲರಾಗುತ್ತಾರೆ. ಕೊನೆಗೆ ಸಗರನ ವಂಶದಲ್ಲಿ ಜನಿಸಿದ ಭಗೀರಥ ಎಂಬ ರಾಜನು ತನ್ನ ಪೂರ್ವಜರ ಆತ್ಮಕ್ಕೆ ಸದ್ಗತಿಯನ್ನು ಕೊಡಿಸಲು ದೃಢ ಸಂಕಲ್ಪವನ್ನು ಮಾಡುತ್ತಾನೆ. ಆತನು ತನ್ನ ರಾಜ್ಯವನ್ನು ತೊರೆದು ಹಿಮಾಲಯದಲ್ಲಿ ಗಂಗೆಯನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ. ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗಾ ಮಾತೆಯು ಭೂಮಿಗೆ ಬರಲು ಸಮ್ಮತಿಸುತ್ತಾರೆ. ಆದರೆ ಆಕೆಯು ಒಂದು ಷರತ್ತನ್ನು ಹಾಕುತ್ತಾರೆ. ಗಂಗಾದೇವಿಯು ತಾನು ಸ್ವರ್ಗದಿಂದ ಭೂಮಿಗೆ ಧುಮ್ಮಿಕ್ಕುವಾಗ ತನ್ನ ವೇಗ ಮತ್ತು ಒತ್ತಡವನ್ನು ತಡೆಯುವಂತಹ ಶಕ್ತಿ ಭೂವಸುಂದರಿಗಿಲ್ಲ. ಹೀಗಿರುವಾಗ ಯಾರು ತನ್ನನ್ನು ತಡೆಯಬಲ್ಲರು ಎಂದು ಸ್ವಲ್ಪ ಅಹಂಕಾರದಿಂದಲೇ ಪ್ರಶ್ನೆಯನ್ನು ಹಾಕುತ್ತಾರೆ. ಆಗ ಭಗೀರಥನು ಗಂಗೆಯ ವೇಗವನ್ನು ತಡೆಯಬಲ್ಲ ಏಕೈಕ ದೇವರಾದಂತಹ ಶಿವಪರಮಾತ್ಮರನ್ನು ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ. ಭಗೀರಥನ ತಪಸ್ಸಿಗೆ ಒಲಿದಂತಹ ಶಿವಪರಮಾತ್ಮರು ಪ್ರತ್ಯಕ್ಷರಾಗಿ ಗಂಗೆಯ ವೇಗವನ್ನು ತಡೆಯಲು ಸಮ್ಮತಿಸುತ್ತಾರೆ. ಗಂಗಾದೇವಿಯು ತಾನೇ ಶ್ರೇಷ್ಠ ಎಂಬ ಗರ್ವದಿಂದಲೇ ಬಹಳ ವೇಗವಾಗಿ ಸ್ವರ್ಗದಿಂದ ಭೂಮಿಗೆ ಧುಮ್ಮಿಕ್ಕಲು ಪ್ರಯತ್ನಿಸುತ್ತಾರೆ. ಆ ತಕ್ಷಣವೇ ಶಿವಪರಮಾತ್ಮರು ತಮ್ಮ ದಟ್ಟವಾದ ಜಡೆಯಲ್ಲಿ ಗಂಗೆಯನ್ನು ಬಂಧಿಸಿಬಿಡುತ್ತಾರೆ. ಗಂಗೆಗೆ ಅದರಿಂದ ಹೊರಬರಲು ದಾರಿಯೇ ಕಾಣದೆ ಶಿವದೇವರ ಜಟೆಯಲ್ಲೇ ಬಂದಿಯಾಗಬೇಕಾಗುತ್ತದೆ. ಗಂಗೆಯು ಶಿವದೇವರ ಜಟೆಯಲ್ಲಿ ಕಣ್ಮರೆಯಾದದ್ದನ್ನು ಕಂಡು ಭಗೀರಥ ಮತ್ತೆ ಶಿವದೇವರನ್ನು ಕುರಿತು ಪ್ರಾರ್ಥನೆ ಸಲ್ಲಿಸುತ್ತಾನೆ. ಭಗೀರಥನ ಭಕ್ತಿಗೆ ಕರಗಿದ ಶಿವಪರಮಾತ್ಮರು ತಮ್ಮ ಜಟೆಯ ಒಂದು ಸಣ್ಣ ಭಾಗವನ್ನು ಸಡಿಲಗೊಳಿಸಿ ಗಂಗೆಯು ಸಣ್ಣ ಧಾರೆಯಾಗಿ ಭೂಮಿಗೆ ಹರಿಯುವಂತೆ ಮಾಡುತ್ತಾರೆ. ಈ ಕಾರಣದಿಂದಲೇ ಶಿವಪರಮಾತ್ಮರಿಗೆ ಗಂಗಾಧರ ಎಂಬ ಹೆಸರು ಬಂದಿದೆ. ಹೀಗೆ ಭೂಮಿಗೆ ಇಳಿದ ಗಂಗಾ ಮಾತೆಯು ಭಗೀರಥನ ರಥವನ್ನು ಹಿಂಬಾಲಿಸುತ್ತಾ ಪ್ರವಹಿಸಲು ಪ್ರಾರಂಭಿಸುತ್ತಾರೆ. ಹೀಗೆ ಗಂಗೆಯು ಪ್ರವಹಿಸುತ್ತಿರುವಾಗ ದಾರಿಯಲ್ಲಿ ಜೂನು ಮಹರ್ಷಿಗಳ ಆಶ್ರಮವೂ ಸಹ ಗಂಗೆಯ ಪ್ರವಾಹದಿಂದ ಕೊಚ್ಚಿ ಹೋಗುತ್ತದೆ. ಇದರಿಂದ ಕೋಪಗೊಂಡ ಜೂನು ಮಹರ್ಷಿಗಳು ಇಡೀ ಗಂಗಾ ನದಿಯನ್ನೇ ಕುಡಿದು ಬಿಡುತ್ತಾರೆ. ಭಗೀರಥ ಮತ್ತೆ ಜೂನು ಮಹರ್ಷಿಗಳಲ್ಲಿ ಗಂಗಾ ನದಿಯನ್ನು ಕ್ಷಮಿಸುವಂತೆ ಕೇಳಿಕೊಂಡಾಗ ಜೂನು ಮಹರ್ಷಿಗಳು ಗಂಗೆಯನ್ನು ತಮ್ಮ ಕಿವಿಯ ಮೂಲಕ ಹೊರಗೆ ಬಿಡುತ್ತಾರೆ. ಹೀಗಾಗಿಯೇ ಗಂಗೆಗೆ ಜಾಹ್ನವಿ ಎಂಬ ಹೆಸರು ಸಹ ಬಂದಿದೆ. ಜಾಹ್ನವಿ ಎಂದರೆ ಜೂನು ಮಹರ್ಷಿಗಳ ಮಗಳು ಎಂದರ್ಥ. ಕೊನೆಗೆ ಗಂಗಾ ನದಿಯು ಕಪಿಲ ಮಹರ್ಷಿಗಳ ಆಶ್ರಮವನ್ನು ತಲುಪಿ ಸಗರನ 60,000 ಪುತ್ರರ ಬೂದಿ ರಾಶಿಗಳ ಮೇಲೆ ಹರಿದು ಅವರಿಗೆಲ್ಲ ಸ್ವರ್ಗಲೋಕ ಪ್ರಾಪ್ತಿಯಾಗುವಂತೆ ಮಾಡುತ್ತಾರೆ. ಭಗೀರಥನ ಅಪ್ರತಿಮ ಪ್ರಯತ್ನದಿಂದಲೇ ಗಂಗೆ ಭೂಮಿಗೆ ಬಂದಿದ್ದರಿಂದ ಆಕೆಗೆ ಭಾಗೀರಥಿ ಎಂಬ ಹೆಸರೂ ಸಹ ಸ್ಥಿರವಾಯಿತು. ಭಗೀರಥನ ಈ ಅಸಾಧ್ಯವಾದ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದಿಂದಲೇ ಇಂದಿಗೂ ಯಾರಾದರೂ ಕಷ್ಟಪಟ್ಟು ಕೆಲಸವನ್ನು ಸಾಧಿಸಿ ತೋರಿಸಿದರೆ ಅದನ್ನು ಭಗೀರಥ ಪ್ರಯತ್ನ ಎಂದು ಕರೆಯಲಾಗುತ್ತದೆ. ಮಹಾಭಾರತದೊಂದಿಗೆ ಗಂಗೆಯ ನಂಟು. ಮಹಾಭಾರತ ಮಹಾಕಾವ್ಯದಲ್ಲಿ ಗಂಗಾ ನದಿಯ ಪಾತ್ರ ಅತ್ಯಂತ ರೋಚಕವಾಗಿದೆ.
ಹಸ್ತಿನಾಪುರದ ರಾಜ ಶಾಂತನು ಗಂಗಾ ನದಿಯ ತೀರದಲ್ಲಿ ಅತ್ಯಂತ ಸುಂದರ ರೂಪದಲ್ಲಿದ್ದಂತಹ ಗಂಗೆಯನ್ನು ನೋಡಿ ಮೋಹಗೊಂಡು ತನ್ನನ್ನು ವಿವಾಹವಾಗುವಂತೆ ಕೋರಿಕೊಳ್ಳುತ್ತಾನೆ. ಆ ಸಮಯದಲ್ಲಿ ಗಂಗೆ ಮದುವೆಗೆ ಸಮ್ಮತಿಸಿ ಒಂದು ಕಠಿಣ ಷರತ್ತನ್ನು ಸಹ ವಿಧಿಸುತ್ತಾಳೆ. ಗಂಗಾದೇವಿ ತಾನು ಏನೇ ಮಾಡಿದರೂ ನೀನು ಅದನ್ನು ಪ್ರಶ್ನಿಸಬಾರದು ಮತ್ತು ತಡೆಯಬಾರದು. ಒಂದು ವೇಳೆ ತಡೆದರೆ ತಕ್ಷಣ ನಾನು ನಿನ್ನನ್ನು ಬಿಟ್ಟು ಹೊರಡುತ್ತೇನೆ ಎಂದು ಶಾಂತನುವಿಗೆ ಷರತ್ತನ್ನು ವಿಧಿಸಿರುತ್ತಾರೆ. ಶಾಂತನು ಸಹ ಇದಕ್ಕೆ ಸಮ್ಮತಿಸುತ್ತಾನೆ. ಅವರಿಬ್ಬರ ವಿವಾಹವಾದ ನಂತರ ಗಂಗೆಗೆ ಹುಟ್ಟಿದ ಎಲ್ಲ 7 ಮಕ್ಕಳನ್ನು ಆಕೆ ಹುಟ್ಟಿದ ತಕ್ಷಣವೇ ನದಿಯಲ್ಲಿ ಮುಳುಗಿಸಿ ಅವರಿಗೆ ಮುಕ್ತಿಯನ್ನು ನೀಡುತ್ತಾಳೆ. ಆ ಮಕ್ಕಳು ವಾಸ್ತವವಾಗಿ ವಶಿಷ್ಠ ಮುನಿಗಳ ಶಾಪಕ್ಕೆ ಒಳಗಾಗಿದ್ದ ದೇವಲೋಕದ ಅಷ್ಟವಸುಗಳಾಗಿರುತ್ತಾರೆ. ಅವರಿಗೆ ಭೂಮಿಯ ಮೇಲಿನ ಕಷ್ಟಗಳಿಂದ ತಕ್ಷಣವೇ ಮುಕ್ತಿಯನ್ನು ನೀಡಲು ಗಂಗೆ ಹೀಗೆ ಮಾಡುತ್ತಲಿರುತ್ತಾಳೆ. ಗಂಗೆ ತನ್ನ 8ನೆಯ ಪುತ್ರನನ್ನು ಸಹ ನದಿಯಲ್ಲಿ ಮುಳುಗಿಸಲು ಹೋದಾಗ ತಡೆಯಲಾರದಂತಹ ಶಾಂತನು ಆಕೆಯನ್ನು ತಡೆದು ಪ್ರಶ್ನಿಸುತ್ತಾನೆ. ಷರತ್ತು ಮುರಿದ ತಕ್ಷಣವೇ ಗಂಗೆ ಶಾಂತನುವನ್ನು ಬಿಟ್ಟು ತೆರಳುತ್ತಾಳೆ. ಹೀಗೆ ಬದುಕುಳಿದಂತಹ ಗಂಗಾ ಮಾತೆಯ 8ನೆಯ ಪುತ್ರನೇ ಮಹಾಭಾರತದ ಮಹಾಪರಾಕ್ರಮಶಾಲಿ ಭೀಷ್ಮ ಪಿತಾಮಹರು. ಇದೇ ಕಾರಣಕ್ಕೆ ಭೀಷ್ಮರಿಗೆ ಗಾಂಗೇಯ ಎಂಬ ಹೆಸರು ಸಹ ಇದೆ. ಗಂಗಾ ನದಿ ಏಕಿಷ್ಟು ಪವಿತ್ರ? ಆತ್ಮೀಯರೇ, ಗಂಗಾ ಮಾತೆಯು ಮಹಾವಿಷ್ಣುದೇವರ ಪಾದದಿಂದ ಜನಿಸಿ ಶಿವದೇವರ ಜಟೆಯಲ್ಲಿ ವಾಸಿಸಿ ಭೂಮಿಗೆ ಬಂದಿರುವವರಾಗಿದ್ದಾರೆ. ಹೀಗಾಗಿಯೇ ಈಕೆ ದೈವೀ ಶಕ್ತಿಯ ಸ್ವರೂಪ. ಪುರಾಣಗಳ ಪ್ರಕಾರ ಗಂಗಾ ನದಿಗೆ ಸ್ವಯಂ ಶುದ್ಧೀಕರಣದ ಶಕ್ತಿ ಇದೆ. ಬ್ರಹ್ಮದೇವರ ಪ್ರಕಾರ ಜಗತ್ತಿನ ಎಲ್ಲ ನದಿಗಳು ಮಾನವರ ಪಾಪಗಳನ್ನು ತೊಳೆದು ತಾವು ಕಲುಷಿತಗೊಂಡಾಗ ಆ ನದಿಗಳೆಲ್ಲ ಅಮಾವಾಸ್ಯೆಯ ದಿನ ಗಂಗಾ ನದಿಗೆ ಬಂದು ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತವೆ. ಭಾರತದ ಅತ್ಯಂತ ಹೆಚ್ಚು ಪುಣ್ಯಕ್ಷೇತ್ರಗಳಿರುವುದು ಗಂಗಾ ನದಿಯ ತೀರದಲ್ಲೇ ಎಂಬುದು ಗಂಗಾ ನದಿಯ ಹೆಗ್ಗಳಿಕೆ. ಗಂಗೋತ್ರಿ, ದೇವಪ್ರಯಾಗ, ಋಷಿಕೇಶ, ಹರಿದ್ವಾರ, ವಾರಣಾಸಿ, ಪ್ರಯಾಗ್ರಾಜ್ನಂತಹ ಪ್ರಾಚೀನ ಪುಣ್ಯಕ್ಷೇತ್ರಗಳು ಗಂಗೆಯ ತೀರದಲ್ಲೇ ಸ್ಥಿತವಿವೆ. ಗಂಗಾ ತೀರದಲ್ಲಿ ಪ್ರಾಣವನ್ನು ಬಿಡುವ ಜೀವಿಗೆ ನೇರವಾಗಿ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ವೈಜ್ಞಾನಿಕ ದೃಷ್ಟಿಯಿಂದಲೂ ಸಹ ಗಂಗೆಯ ನೀರು ಅತ್ಯಂತ ಪವಿತ್ರವಾಗಿದೆ. ಏಕೆಂದರೆ ಗಂಗಾ ನದಿಯ ನೀರನ್ನು ಎಷ್ಟು ವರ್ಷಗಳ ಕಾಲ ಪಾತ್ರೆಯಲ್ಲಿ ಇಟ್ಟರೂ ಸಹ ಅದು ಕೆಡುವುದಿಲ್ಲ. ಅದರಲ್ಲಿ ಬ್ಯಾಕ್ಟೀರಿಯಾಗಳಾಗಲಿ ಅಥವಾ ಹುಳುಗಳಾಗಲಿ ಉತ್ಪತ್ತಿಯಾಗುವುದಿಲ್ಲ. ವಿಜ್ಞಾನಿಗಳ ಪ್ರಕಾರ ಗಂಗಾ ಜಲದಲ್ಲಿ ಬ್ಯಾಕ್ಟೀರಿಯಾ ಪೇಜ್ ಎಂಬ ವಿಶೇಷವಾದ ವೈರಸ್ಗಳಿದ್ದು ಇವು ನೀರನ್ನು ಕಲುಷಿತಗೊಳಿಸುವಂತಹ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತವೆ. ಅಷ್ಟು ಮಾತ್ರವಲ್ಲದೆ ಗಂಗಾ ನದಿಯ ನೀರಿನಲ್ಲಿ ಇತರ ನದಿಗಳಿಗಿಂತ 25 ಪಟ್ಟು ಹೆಚ್ಚು ಕರಗಿರುವಂತಹ ಆಮ್ಲಜನಕವಿರುತ್ತದೆ. ಹಿಮಾಲಯದ ಕಡಿದಾದ ಪರ್ವತಗಳಿಂದ ಬಹಳ ವೇಗವಾಗಿ ಹರಿದು ಬರುವುದರಿಂದ ನೀರು ನಿರಂತರವಾಗಿ ಗಾಳಿಯೊಂದಿಗೆ ಬೆರೆತು ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತದೆ. ಈ ಹೆಚ್ಚಿನ ಆಮ್ಲಜನಕ ನೀರಿನಲ್ಲಿ ದುರ್ವಾಸನೆಯನ್ನು ಬೀರುವಂತಹ ಅನಗತ್ಯವಾದ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ತಡೆದು ನದಿಯ ಶುಚಿತ್ವವನ್ನು ಕಾಪಾಡುತ್ತವೆ. ಗಂಗಾ ನದಿಯು ಹಿಮಾಲಯದ ದುರ್ಲಭ ಮೂಲಿಕೆಗಳ ಮೂಲಕ ಖನಿಜಗಳು ಮತ್ತು ವನಸ್ಪತಿಗಳ ನಡುವೆ ಹರಿದು ಬರುವುದರಿಂದ ಅದರ ನೀರಿಗೆ ಅತ್ಯದ್ಭುತವಾದ ರೋಗ ನಿರೋಧಕ ಶಕ್ತಿಯೂ ಸಹ ಇರುತ್ತದೆ. ಇವೆಲ್ಲ ಕಾರಣಗಳಿಂದ ಗಂಗಾ ನದಿಯು ಭಾರತದ ಇತರ ನದಿಗಳಿಗಿಂತ ಪವಿತ್ರತೆ ಮತ್ತು ಶುದ್ಧತೆಯ ದೃಷ್ಟಿಯಿಂದ ಅಗ್ರಸ್ಥಾನದಲ್ಲಿ ನಿಲ್ಲುತ್ತದೆ. ಹೀಗಾಗಿಯೇ ಹಿಂದೂಗಳಾದ ನಾವೆಲ್ಲ ಗಂಗೆಯ ನೀರನ್ನು ದೈವಾಮೃತ ಎಂದು ನಂಬುತ್ತೇವೆ. ಹಿಂದೂಗಳಾದ ನಮ್ಮೆಲ್ಲರ ಎಲ್ಲ ರೀತಿಯ ಶುಭ ಮತ್ತು ಅಶುಭ ಕಾರ್ಯಗಳಲ್ಲಿ ಗಂಗೆಯ ನೀರು ಅತ್ಯಗತ್ಯವಾಗಿದೆ. ನಮ್ಮ ಭಾರತದ ಜೀವಾಳವಾಗಿರುವ ಮನುಷ್ಯನ ಪಾಪಗಳನ್ನೆಲ್ಲ ಕಳೆದು ಮುಕ್ತಿಯನ್ನು ದೊರಕಿಸಿಕೊಡುವಂತಹ ಪವಿತ್ರ ಗಂಗಾ ನದಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.